ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೈ ಅಮ್ಮ ಕೋಮಲ ಅವ್ರ ಗಂಡ ಬಾಲು ಬಟ್ಟೆನೆಲ್ಲ ಬ್ಯಾಗ್ಗೆ ತುಂಬ್ಕೊತಿರುವಾಗ ಕೋಮಲ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ನೀನು ಮನೆ ಕೆಲಸ ಮಾಡ್ತೀಯಲ್ಲ, ಅಲ್ಲಿ ಒಂದೆರಡು ದಿವಸ ಇರು, ನಾನು ದುಡ್ಡು ಹೊಂದ್ಸ್ಕೊಂಡ್ಮೇಲೆ ನಿನಗೆ ಫೋನ್ ಮಾಡ್ತೀನಿ, ಆಮೇಲೆ ಬರುವೆ ಅಂತಾನೆ ಬಾಲು. ಅಲ್ಲ, ನಾನು ಹಿಂಗಯ್ಯ ಇರಲಿ ಇಲ್ಲಿ ಅಂತಾಳೆ ಕೋಮಲ. ಏನು ಮಾಡೋದು, ಒಂದು ಮಾಡು, ಯಾಕೆ ತಲೆ ಕೆಡ್ಸ್ಕೋತೀಯ, ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ಉಳ್ಕೊಳ್ಳೋಕ್ಕೆ ಅವರು ಜಾಗ ಕೊಡಲ್ಲ ಅಂತಾರ, ಒಂದು ಸರಿ ಕೇಳಿ ನೋಡು ಅಂತಾನೆ ಬಾಲು. ಆಗ ಚಂದನ ಕಾರಿಂದ ಇಳಿದು ಹರಿಯವ್ರ ಮನೆ ಇರೋದು ಇಲ್ಲೇನಾ ಅಂತಾಳೆ. ಇಲ್ಲೇ ಅಂದರೆ ಇಲ್ಲೇ ಸ್ವಲ್ಪ ಮುಂದೆ ಮೇಡಮ್, ಅಲ್ಲಿ ಕಾರ್ ಹೋಗೋಕ್ಕಾಗಲ್ಲ, ಇಲ್ಲೇ ಲಾಸ್ಟು, ಅದಕ್ಕೆ ನಡ್ಕೊಂಡು ಹೋಗೋಣ ಬನ್ನಿ ಅಂತ ಹರಿ ಬರ್ತಾನೆ. ಈಚೆ ಕೋಮಲ, ಲೋ, ಕೆಲಸ ಮುಗಿದ ಮೇಲೆ ಅವರಲ್ಲಿ ಒಂದು ಗಳಿಗೆನೂ ಇರೋದಕ್ಕೆ ಅಂತ ಬಿಡೋದಿಲ್ಲ, ಇನ್ನು 2 ದಿನ ಇರ್ತೀನಿ ಅಂದರೆ ಬಿಟ್ಬಿಡ್ತಾರಾ ಅಂತಾರೆ ಕೋಮಲ. ಎಲ್ಲಾದರೂ ಹೋಗು, ಇವತ್ತು ನನ್ನ ಪ್ರಾಣ ಉಳಿಸ್ಕೊಂಡ್ರೆ ಸಾಕಾಗಿದೆ ಅಂತ ಬಾಲು ಹೋಗ್ತಿರ್ತಾನೆ. ನನ್ನ ಮಾತು ಕೇಳಯ್ಯ, ಎಲ್ಲಿ ಹೋಗ್ತಿದ್ಯಾ, ನಿನ್ನ ಬಿಟ್ಟರೆ ಯಾರಿದ್ದಾರಯ್ಯ ನನಗೆ ಅಂತ ಅಳ್ತಾ ನಿನ್ನ ಕಾಲಿಗೆ ಬೀಳ್ತೀನಿ, ಹೋಗಬೇಡ ಅಂತ ಅವ್ರ ಕಾಲನ್ನು ಹಿಡ್ಕೊಂಡು ಬೇಡ್ಕೋತಾರೆ ಕೋಮಲ. ಅವಳನ್ನು ತಳ್ಳಿ ಬಾಲು ಅಲ್ಲಿಂದ ಹೋಗ್ತಾನೆ. ಕೋಮಲ ಅಳ್ತಾ ಕೂತ್ಕೋತಾರೆ. ಆಗ ಹರಿ ಮತ್ತು ಚಂದನ ಕೋಮಲ ಅವ್ರ ಹತ್ರ ಬರ್ತಾರೆ. ಅಮ್ಮ ಅಂತಾಳೆ ಚಂದನ. ಯಾರು ನೀವು ಅಂತಾರೆ ಕೋಮಲ. ನೀವು ಮೈಯವರ ಅಮ್ಮ ತಾನೇ ಅಂತಾಳೆ ಚಂದನ. ಯಾವ ಮೈ ಅಂತಾರೆ ಕೋಮಲ. ಅದೇ ಮಯೂರ ಅಂತಾಳೆ ಚಂದನ. ಮಯೂರನ ಅಂತಾರೆ ಕೋಮಲ. ಮೇಡಮ್, ಫೋಟೋ ತೋರಿಸಿ ಅಂತಾನೆ ಹರಿ. ಆಗ ಫೋನಲ್ಲಿ ಮಯೂರನ ಫೋಟೋ ತೋರಿಸಿ, ಇವರೇ ಮಯೂರ ಅಂದರೆ ಅಂತಾಳೆ ಚಂದನ. ಇವನು ಯಾರೋ ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ನೀವು ಯಾರು, ಹೀಗೆ ದಿಢೀರಂತ ಬಂದು ಅವ್ರ್ಯಾರು ಇವ್ರ್ಯಾರು ಅಂತ ಕೇಳ್ತಿರಲ್ಲ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ ಅಂತಾರೆ ಕೋಮಲ. ಅಮ್ಮ, ನಿಮಗೆ ಮಯೂರ ಗೊತ್ತಿಲ್ಲ ಸರಿ, ಆದರೆ ನಟರಾಜ ಗೊತ್ತಿಲ್ವಾ ಅಂತಾನೆ ಹರಿ. ನಟರಾಜನ ಅಂತಾರೆ ಕೋಮಲ. ಹಾಂ ಅಂತ ಹರಿ ನಟರಾಜನ ಫೋಟೋನ ತೋರಿಸ್ತಾನೆ. ಆಗ ಕೋಮಲ ಶಾಕ್ನಿಂದ ನೋಡ್ತಾರೆ. ನೀವು ಯಾರು ಅಂತ ಕೇಳ್ತಾರೆ. ಅಮ್ಮ, ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡ್ಬೋದಾ ಅಂತಾಳೆ ಚಂದನ. ಒಳಗಡೆ ಬನ್ನಿ ಅಂತ ಕೋಮಲ ಒಳಗೋಗಿ ಚಾಪೆನ ಹಾಕಿ ಕೂತ್ಕೊಳ್ಳಿ ಅಂತಾರೆ. ಪರವಾಗಿಲ್ಲ ಅಂತಾಳೆ ಚಂದನ. ನೀವ್ಯಾರು, ನಟರಾಜ ಅವರು, ನಿಮಗೇನಾಗಬೇಕು ಅಂತಾರೆ ಕೋಮಲ. ನಾನು ಹರಿಶ್ಚಂದ್ರ ಅಂತ, ನಟರಾಜ ಅವರು 2ನೇ ಮಗ, ಇವ್ರು ನನ್ನ ಹೆಂಡತಿ ಚಂದನ ಅಂತಾನೆ ಹರಿ. ನೀವು ನಮ್ಮನ್ನು ಹುಡ್ಕೊಂಡು ಯಾಕೆ ನಮ್ಮನೆ ಹತ್ರ ಬಂದಿದ್ದೀರಾ ಅಂತಾರೆ ಕೋಮಲ. ನಮಗೆ ನೀವು ಇದ್ದೀರಾ ಅಂತಲೇ ಗೊತ್ತಿರಲಿಲ್ಲ, ಸ್ವಲ್ಪ ದಿನದ ಹಿಂದೆ ಅಷ್ಟೇ ನಮ್ಮ ಅಮ್ಮ ಬೇರೆ ಮಯೂರನ ಅಮ್ಮ ಬೇರೆ ಅಂತ ಗೊತ್ತಾಗಿದ್ದು. ಮೈ ವಿಷಯ ಗೊತ್ತಾದಾಗಿಂದ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದೆ. ನೀವು ಯಾವ ಮನೇಲಿ ಅವನ್ನ ಬಿಟ್ಟು ಹೋದ್ರೋ ಅವನು ಇನ್ನೂ ಅದೇ ಮನೇಲಿ ಇದ್ದಾನಮ್ಮ, ನೀವಿಬ್ಬರು ಒಂದೇ ಊರಲ್ಲಿದ್ದರು, ನೀವ್ಯಾಕೆ ಒಂದ್ಸಲನೂ ಅವನ ನೋಡೋಕೆ ಬರಲಿಲ್ಲ ಅಂತಾಳೆ ಚಂದನ. ಯಾಕೆ ಏನು ಅನ್ನೋದು ಚಿಕ್ಕ ವಿಷಯ ನಮ್ಮ, ಆದರೆ ಅದ್ರ ಹಿಂದೆ ಇರೋದು ದೊಡ್ಡ ಕತೆ ಅಂತಾರೆ ಕೋಮಲ. ಮೈ ನಿಮ್ಮ ಮಗ, ಒಬ್ಬ ತಾಯಿಯಾಗಿ ಮಗನ ಬಿಟ್ಟಿರೋದಕ್ಕೆ ಹೇಗೆ ಸಾಧ್ಯ ಅಂತಾಳೆ ಚಂದನ. ನನ್ನ ಕತೆ ನಿಮ್ಗೆ ಹೇಳಿದರೆ ಅರ್ಥ ಆಗಲ್ಲಮ್ಮ. ಈಗ ಮೈ ಹೇಗಿದ್ದಾನೆ ಅಂತಾರೆ ಕೋಮಲ. ಅವನು ತುಂಬ ಚೆನ್ನಾಗಿದ್ದಾನೆ ಅಂತಾಳೆ ಚಂದನ. ನನಗೆ ಇನ್ನೊಂದು ಸಲ ಅವನ ಫೋಟೋ ತೋರಿಸ್ತೀರಾ ಅಂತಾರೆ ಕೋಮಲ. ಅದಕ್ಕೇನಂತೆ ಅಮ್ಮ ಅಂತ ಫೋಟೋ ತೋರಿಸ್ತಾಳೆ ಚಂದನ. ಎಷ್ಟು ಉದ್ದ ಬೆಳೆದಿದ್ದಾನೆ ಅಂತಾರೆ ಕೋಮಲ. ಅಮ್ಮ, ಮೈ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಾನೆ ಅಮ್ಮ ಅಂತಾಳೆ ಚಂದನ. ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲಮ್ಮ, ಏನೇ ನಡಿಬೇಕು ಅಂತ ದೇವರು ಇಚ್ಛೆ ಇರುತ್ತೋ ಅದೇ ನಡೆಯೋದು. ಯಾವ ತಾಯಿಗೂ ಹೀಗಾಗಬಾರ್ದಮ್ಮ, ಎಲ್ಲ ನನ್ನ ಹಣೆ ಬರ. ಸರಿ, ನಿಮಗೆ ನಾನಿಲ್ಲಿರೋದು ಹೇಗೆ ಗೊತ್ತಾಯಿತು ಅಂತಾರೆ ಕೋಮಲ. ಅಮ್ಮ, ಮನೇಲಿ ನಿಮ್ಮದೊಂದು ಹಳೆ ಫೋಟೋ ಸಿಕ್ತು, ಅದನ್ನೇ ಹಿಡ್ಕೊಂಡೇ ಎಲ್ಲ ಕಡೆನೂ ಹುಡುಕಿದ್ವಿ ಅಂತಾಳೆ ಚಂದನ. ಆಗ ಹರಿ ಚಂದನಗೆ ಸನ್ನೆ ಮಾಡ್ತಾನೆ. ಅಮ್ಮ, ನೀವು ನಮ್ಮ ಜೊತೆ ಬರ್ತೀರಾ ಅಂತಾಳೆ ಚಂದನ. ನಾನಾ, ಎಲ್ಲಿಗೆ ಅಂತಾರೆ ಕೋಮಲ. ನಮ್ಮ ಮನೆಗೆ ಅಮ್ಮ, ಮೈ ನಿಮ್ಮನ್ನು ನೋಡಿದರೆ ತುಂಬ ಖುಷಿ ಪಡ್ತಾನೆ, ಅವ್ನ ಖುಷಿಗಾದರೂ ನೀವು ನಮ್ಮ ಮನೆಗೆ ಬರ್ತೀರಾ ಅಲ್ವಾ, ನೀವು ನಮ್ಮ ಜೊತೆ ಬರೋದ್ರಿಂದ ನಿಮಗೇನು ತೊಂದರೆ ಇಲ್ಲ ಅಲ್ವಾ, ಅಥವಾ ನೀವು ಯಾರನ್ನಾದರೂ ಕೇಳಬೇಕಾ ಅಂತಾಳೆ ಚಂದನ. ನಾನು ಎಲ್ಲಿದ್ದರೂ ಹೇಗಿದ್ದರೂ ಕೇಳೋರು ಯಾರೂ ಇಲ್ಲ ಅಮ್ಮ ಅಂತಾರೆ ಕೋಮಲ. ನೀವು ನಮ್ಮ ಜೊತೆ ಬರ್ತೀರ? ಮರೆಯಲಿದ್ದೆ ಅಮ್ಮ, ಈಗ ನೀವು ಬಂದು ಅವನ ಫೋಟೋ ತೋರಿಸಿದ ಮೇಲೆ ಅವನನ್ನು ನೋಡಬೇಕು ಅಂತ ಹೇಳ್ತಿದ್ದಾನೆ ಅಂದಮೇಲೆ ನನಗೂ ಯಾಕೋ ಮನಸ್ಸು ತಡೀತಿಲ್ಲ, ನನಗೂ ಅವನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಈ ಮನೇಲಿ ಎಷ್ಟು ದಿನ ಅಂತ ಒಬ್ಬಳೇ ಇರಲಿ, ಎಲ್ಲಿ ಹೋಗಲಿ, ಏನು ಮಾಡಲಿ ಅಂತ ದಿಕ್ಕೇ ತೋರಿಸದೇ ಇದ್ದೆ, ಆದರೆ ಈಗ ನನ್ನ ಮಗನೇ ನನಗೆ ದಾರಿ ತೋರಿಸ್ತಿದ್ದಾನೆ, ಅವನೇ ಕರೀತಿದ್ದಾನೆ, ನಾನು ಬರಲ್ಲ ಅಂತೀನಾ, ಇರಮ್ಮ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ ಕೋಮಲ. ಈಚೆ ಮುತ್ತು ಮನೆಯಲ್ಲಿ ಎಕ್ಸೈಟ್ ಆಗಿ ಆಚೆ ಈಚೆ ತಿರುಗ್ತಾ ಇರ್ತಾನೆ. ಆಗ ಕಂಠಿ ಮನೆಗೆ ಬಂದು ಅಣ್ಣ ಅಂತಾನೆ. ಕಂಠಿ, ನನಗಂತೂ ನಂಬೋಕೆ ಆಗ್ತಿಲ್ಲ ಕಣೋ, ವಿಷಯ ಕೇಳಿ ತುಂಬ ಖುಷಿಯಾಯಿತು ಅಂತಾನೆ. ಹೌದಣ್ಣ, ನಾವೆಲ್ಲ ಅಮ್ಮ ಇಲ್ಲದೆ ಹೇಗೆ ಬೆಳೆದ್ವಿ, ಪಾಪ ಅಮ್ಮ ಜೀವಂತವಾಗೇ ಇದ್ದು ಅಮ್ಮನ ಪ್ರೀತಿ ಇಲ್ಲದೆ ಬೆಳೀತಾ ಇದ್ದಾನೆ ಮೈ.
ಈಗಲಾದರೂ ಅವನಿಗೆ ಅವನಮ್ಮ ಸಿಕ್ಕಲಿ, ಆ ಆ ಮಮತೆಯಲ್ಲಿ ಅನ್ಭವಿಸ್ಲಿ ಅಂತಾನೆ ಮುತ್ತು. ಭೂಮಿ ಮೇಲಿರೋ ಎಲ್ಲ ಜೀವಕ್ಕೂ ತಾಯಿ ಅಂದ್ರೇ ಒಂದು ರೀತಿ ಖುಷಿ ಅನಿಸುತ್ತೆ ಅಲ್ವಾ ಅಣ್ಣ ಅಂತಾನೆ ಕಂಟಿ. ಹೌದು ಕಣೋ, ತಾಯಿ ಅನ್ನೋ ಬಂಧನೇ ಹಾಗೆ. ಅದೊಂದು ಸ್ಥಾನ ಬೆಟ್ಟದಷ್ಟು ಜವಾಬ್ದಾರಿನ ಹೊತ್ಕೊಂಡು ನಿಲ್ಲುತ್ತೆ. ಬೆಲೆ ಕೊಟ್ಟೋಕ್ಕಾಗದೆ ಇರೋಷ್ಟು ಪ್ರೀತಿನ ಕೊಡುತ್ತೆ. ಯಾರೂ ಇಲ್ಲ ಅನ್ನೋ ಕೊರಗನ ನೀಗಿಸುತ್ತೆ. ತಾಯಿ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೇ ಕಣೋ ಅಂತಾನೆ ಮುತ್ತು. ಮೈ ಕಾಲೇಜಿಂದ ಬರ್ತಾ ಗಾಡಿ ನೋಡಿ, ಹೋ ಕಂಟಿ ಅಣ್ಣ ಇಷ್ಟು ಬೇಗನೆ ಬಂದಿದ್ದಾನೆ ಅಂತ ಒಳಗೆ ಬರ್ತಾನೆ. ಮೈ ಬರ್ತಿದ್ದಾನೆ, ಅವನಿಗೇನು ಹೇಳೋದು ಬೇಡ, ಸರ್ಪ್ರೈಸ್ ಆಗಿರಲಿ ಅಂತಾನೆ ಮುತ್ತು. ಏನಣ್ಣ ಇಬ್ಬರು ಏನೋ ಮಾತಾಡ್ತಿದ್ದೀರಾ ಅಂತ ಮೈ ಒಳಗೆ ಬರ್ತಾನೆ. ಗ್ಯಾರೇಜ್ ಬಗ್ಗೆ ಮಾತಾಡ್ತಿದ್ವಿ ಮೈ ಅಂತಾನೆ ಕಂಟಿ. ಮೈ ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ನಿನಗೆ ತಿನ್ನೋಕೆ ಏನಾದರೂ ಕೊಡ್ತೀನಿ ಅಂತಾನೆ ಮುತ್ತು. ಸರಿ ಅಣ್ಣ ಅಂತ ಹೋಗ್ತಾನೆ ಮೈ. ಕಂಟಿ ಮೈ ಆಸೆ ಪಟ್ಟಂಗೆ ಮೈ ಅಮ್ಮ ಬರ್ತಿದ್ದಾರೆ ಕಣೋ, ಅವ್ರ ಅಮ್ಮನ ನೋಡಿ ಅವನಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ನೆನೆಸ್ಕೊಂಡ್ರೆ ನನಗೆ ಖುಷಿ ಆಗ್ತಿದೆ ಅಂತಾನೆ ಮುತ್ತು. ಹೌದಣ್ಣ, ಚಂದನ ಅತ್ತಿಗೆ ಈ ಮನೆಗೆ ಕಾಲಿಟ್ಟಾಗಿನಿಂದ ನಮಗೆಲ್ಲ ಒಳ್ಳೇದೇ ಆಗ್ತಿದೆ ಅಣ್ಣ. ಅವರು ಒಂಥರ ಈ ಮನೆಗೆ ಅದೃಷ್ಟ ಅನಿಸುತ್ತೆ ಅಂತಾನೆ ಕಂಟಿ. ಹೌದು ಕಂಟಿ, ಪ್ರತಿ ಹೆಂಗಸರು ಆಯಾಯ ಮನೆಗೆ ಅದೃಷ್ಟನೇ. ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಗೌರವ ಕೊಡೋದ್ರಲ್ಲಿ ನಾವು ಯಾವತ್ತೂ ಸೋಲ್ಬಾರ್ದು. ಹೆಣ್ಮಕ್ಳು ನಗ್ತಾ ಇದ್ರೆ ಎಲ್ಲ ಶುಭ ಆಗುತ್ತೆ ಅಂತಾನೆ ಮುತ್ತು. ಏನಣ್ಣ, ಯಾರು ನಗ್ರೆ ಯಾರಿಗೆ ಶುಭ ಆಗುತ್ತೆ ಅಂತ ಮೈ ಬರ್ತಾನೆ. ಈಗ ಸದ್ಯಕ್ಕೆ ನಿನಗೆ ಒಂದು ಖುಷಿ ವಿಷಯ ಇದೆ ಅಂತಾನೆ ಕಂಟಿ. ಏನಣ್ಣ ಅಂತಾನೆ ಮೈ. ಈಗ ಮನೆಗೆ ಯಾರೋ ಬರ್ತಿದ್ದಾರೆ, ಅವರನ್ನು ನೋಡಿದರೆ ನಿನಗೆ ಖುಷಿ ಆಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತಾನೆ ಮುತ್ತು. ನಮ್ಮ ಮನೆಗೆ ಯಾರೋ ಬಂದರೆ ನಾನೇ ಯಾಕಣ್ಣ ಖುಷಿ ಆಗಲಿ, ಯಾರಿರ್ಬೋದು ಅಂತಾನೆ ಮೈ. ನಿನಗೆ ಗೊತ್ತಾಗುತ್ತೆ ಇರು ಅಂತಾನೆ ಮುತ್ತು. ಸಸ್ಪೆನ್ಸು ಅಂತಾನೆ ಮೈ. ಈಚೆ ಹರಿಚಂದನ ಕಾರಲ್ಲಿ ಕೋಮಲ್ ಅವರನ್ನು ಕರ್ಕೊಂಡು ಬರ್ತಿರ್ತಾರೆ. ಅಮ್ಮ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಅದು ಒಂದೇ ಊರಲ್ಲಿ ಇದ್ದು ಮೈನ ನೋಡಬೇಕು ಅಂತ ನಿಮಗೆ ಒಂದು ಸಲನೂ ಅನಿಸ್ಲೇ ಇಲ್ವಾ ಅಂತಾಳೆ ಚಂದನ. ನೋಡಮ್ಮ, ನೀನಾಗಲೇ ಹೇಳಿದೆ ಒಬ್ಬ ತಾಯಿಯಾಗಿ ಮಗನ ಬಿಟ್ಟಿರೋಕ್ಕೆ ಸಾಧ್ಯನಾ ಅಂತ. ಸಾಧ್ಯ ಆಗದೆ ಇರೋದನ್ನು ಮಾಡಿ ಬದುಕಬೇಕು ಅಂದರೆ ಅದ್ರ ಹಿಂದಿರೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ಅಂತಾರೆ ಕೋಮಲ. ಅಂಥದ್ದೇನು ಸಮಸ್ಯೆ ಆಯ್ತಮ್ಮ ನಿಮಗೂ? ನಮ್ಮ ಅಪ್ಪಂಗೆ ಏನಾದರೂ ಜಗಳನ, ಅದಕ್ಕೆ ನೀವು ಮನೆ ಬಿಟ್ಟು ಹೋದ್ರಾ ಅಂತಾನೆ ಹರಿ. ಹೇಳಿದ್ನಲ್ಲಪ್ಪ, ನನ್ನ ಪರಿಸ್ಥಿತಿ ಹಾಗಿತ್ತು, ಹೋಗಲೇಬೇಕಾಯ್ತು. ಈಗ ಬರ್ತಿದ್ದೀನಲ್ಲ, ಹಳೆದೆಲ್ಲ ಬಿಡಿ. ಮತ್ತೆ ನಿಮ್ಮ ಮದುವೆ ಯಾವಾಗಾಯಿತು ಅಂತಾರೆ ಕೋಮಲ. 6 ತಿಂಗಳಾಯ್ತಮ್ಮ ಅಂತಾನೆ ಹರಿ. ಮದುವೆಯಾಗಿ ತುಂಬ ವರ್ಷನೇ ಆಯಿತು ಅನ್ನೋಷ್ಟು ಚೆನ್ನಾಗಿದೆ ನಿಮ್ಮ ಜೋಡಿ ಅಂತಾರೆ ಕೋಮಲ. ಅದು ನಮ್ಮದು ಲವ್ ಮ್ಯಾರೇಜು, ಅದಕ್ಕೆ ನಿಮಗೆ ಹಾಗೆ ಅನಿಸಿರ್ಬೇಕು ಅಂತ ಚಂದನನ ನೋಡಿ ಸುಮ್ಮನಾಗ್ತಾನೆ ಹರಿ. ತುಂಬ ಚೆನ್ನಾಗಿ ಮಾತಾಡ್ತೀಯಪ್ಪ ಅಂತಾರೆ ಕೋಮಲ. ಅದು ಒಂದೇ ನೋಡಿ ಅಮ್ಮ ಅವರಿಗೆ ಸರಿಯಾಗಿ ಬರೋದು ಅಂತಾಳೆ ಚಂದನ. ಈಚೆ ಮುತ್ತು ಮತ್ತು ಕಂಟಿ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಹರಿಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ನಟರಾಜ ಅಲ್ಲೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಕಂಟಿ ಇವರೇನೋ ಇಷ್ಟೊತ್ತಾದರೂ ಇನ್ನೂ ಬರಲೇ ಇಲ್ಲ ಅಂತಾನೆ ಮುತ್ತು. ಬರ್ತಾರೆ ಬಿಡಣ್ಣ, ಆದರೂ ಒಂಥರ ಟೆನ್ಷನ್ ಆಗ್ತಿದೆ ಅಲ್ವಾ ಅಣ್ಣ ಅಂತಾನೆ ಕಂಟಿ. ಹೌದು ಕಣೋ, ನಾನು ಅವರು ಮತ್ತೆ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾನೆ ಮುತ್ತು. ಅಣ್ಣ, ಅವ್ರು ಬಂದರೆ ಈ ವಯ್ಯ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತಾನೆ ಕಂಟಿ. ಆಗ ನಟರಾಜನ ನೋಡ್ತಾ ಮುತ್ತು ಮೇಲ್ಗಡೆ ಕೈನ ತೋರಿಸ್ತಾನೆ. ಆಗ ನಟರಾಜ ಈ ಸಮಯ ಆನಂದ ಸಮಯ ಅಂತ ಹಾಡೋಕ್ಕೆ ಶುರು ಮಾಡ್ತಾರೆ. ಆಗ ಮೈ ಹಿಂದಿನಿಂದ ಬಂದು ಕಂಟಿ ಮತ್ತು ಮುತ್ತುಗೆ ಹೆದರಿಸ್ತಾನೆ. ಆಗ ಇಬ್ಬರು ಹೆದರ್ಕೋತಾರೆ. ಎಷ್ಟು ಭಯ ಆಯಿತು ಗೊತ್ತೇನೋ ಅಂತಾನೆ ಕಂಟಿ. ಆಗ ಮೈ ನಗ್ತಾನೆ. ನಿಮ್ಮಿಬ್ಬರಿಗೂ ಏನಾಗಿದೆ ಅಂತಾನೆ ಮೈ. ಏನಾಗಿದೆ ಅಂತಾನೆ ಕಂಟಿ. ಅಲ್ಲ, ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ಬರು ಕುಂತ ಜಾಗದಲ್ಲಿ ಕೂರ್ತಿಲ್ಲ, ನಿಂತ ಜಾಗದಲ್ಲಿ ನಿಲ್ತಿಲ್ಲ. ಏನಾಗಿದೆ? ಇವತ್ತು ಮನೆಗೆ ಯಾರು ಬರ್ತಿದ್ದಾರೆ ಅಂತಾನೆ ಮೈ. ಬರ್ತಿದ್ದಾರೆ, ಹರಿಚಂದನ ಬರ್ತಿದ್ದಾರಲ್ಲ ಅಂತಾನೆ ಮುತ್ತು. ಅಣ್ಣ ಅತ್ತಿಗೆ ಬಂದರೆ ಅವರಿಗೆ ಒಳಗೆ ಹೋಗೋಕ್ಕೆ ದಾರಿ ಗೊತ್ತಿಲ್ವಾ ಅಂತಾನೆ ಮೈ. ಹಾಂ ಗೊತ್ತಿದೆ, ಆದರೂ ಇವತ್ತು ಏನೋ ಸ್ಪೆಷಲ್ ಇದೆ ಅಂತಾನೆ ಕಂಟಿ. ಸ್ಪೆಷಲ್ಲಾ? ಏನಣ್ಣ ಅಂತಾನೆ ಮೈ. ನೀನೇ ನೋಡುವಂತೆ ಇರು ಅಂತಾನೆ ಮುತ್ತು. ಹೇಳಣ್ಣ ಪ್ಲೀಸ್ ಅಂತಾನೆ ಮೈ. ಒಂದು ವಿಷಯ ಹೇಳ್ತೀನಿ, ಇದು ತುಂಬ ದೊಡ್ಡ ಸರ್ಪ್ರೈಸು ಅಂತಾನೆ ಕಂಟಿ. ಅಯ್ಯೋ, ನೀನು ಕಾಲೇಜಿಂದ ಬಂದಾಗಿಂದ ಇದೇ ವಿಷಯ ಹೇಳ್ತಿದ್ಯಾ, ಯಾರು ಅಂತ ಹೇಳೋಣ ಪ್ಲೀಸ್ ಅಂತಾನೆ ಮೈ. ಬರ್ತಾರೆ, ನಿನಗೆ ಗೊತ್ತಾಗುತ್ತೆ ಬಿಡು ಅಂತಾನೆ ಮುತ್ತು. ಆಗ ಕಾರ್ ಬರುತ್ತೆ. ಕಾರ್ ಲೈಟಿನ ಬೆಳಕಿಗೆ ಎಲ್ಲರೂ ಮುಖಕ್ಕೆ ಕಣ್ಣಿಗೆ ಕೈನ ಅಡ್ಡ ಹಿಡ್ಕೋತಾರೆ. ನಂತರ ಕಾರಿಂದ ಮೈ ಅಮ್ಮ ಇಳ್ಕೊಂಡು ನಡ್ಕೊಂಡು ಬರ್ತಿರ್ತಾರೆ. ಚೆಂಬು ಖಾಲಿ, ಜೀವನನೂ ಖಾಲಿ ಅಂತ ಚೆಂಬನ್ನು ತಗೊಂಡು ಒಳಗಡೆ ಹೋಗ್ತಾರೆ ನಟರಾಜ. ಮೈ ಅಮ್ಮ ಬರ್ತಾರೆ. ಕಾರ್ ಲೈಟ್ ಆಫ್ ಆಗುತ್ತೆ. ಆಗ ಅವ್ರ ಮುಖ ಎಲ್ರಿಗೂ ಕಾಣುತ್ತೆ. 3 ಜನ ಶಾಕ್ನಿಂದ ಅವರನ್ನೇ ನೋಡ್ತಾರೆ. ಆಗ ಮೈಗೆ ಅವತ್ತು ಫೋಟೋದಲ್ಲಿ ನೋಡಿದ ಅಮ್ಮನ ಮುಖ ನೆನಪಾಗುತ್ತೆ. ಮೈ,
ಅಮ್ಮ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕೇಳ್ತಿದ್ದೆ ಅಲ್ವಾ? ನಿಮ್ಮಮ್ಮ ಬಂದಿದ್ದಾರೆ ಕಣೋ, ನಿಮ್ಮಮ್ಮ ಅಂತ ಮುತ್ತು ಅವ್ರ ಕಡೆ ಕೈ ತೋರಿಸ್ತಾನೆ. ಹೋಗು ಮೈ ಹೋಗು ಅಂತಾನೆ. ಆಗ ಮೈ ಅಮ್ಮನ ಹತ್ರ ಬಂದು ನಿಂತ್ಕೊಂಡು ಅಮ್ಮ ಅಂತ ಅವರನ್ನು ಗಟ್ಟಿಯಾಗಿ ತಬ್ಕೋತಾನೆ. ಕಂದ ಅಂತ ಅವರು ಮೈನ ತಬ್ಕೋತಾರೆ. ಇಬ್ಬರು ಅಳ್ತಾರೆ. ಕೋಮಲ ಮಗನಿಗೆ ಮುತ್ತನ್ನು ಕೊಡ್ತಾನೆ. ಆಗ ಎಲ್ಲರೂ ಅದನ್ನು ನೋಡಿ ಭಾವುಕರಾಗ್ತಾರೆ. ಮೈ ಅಮ್ಮ ಅಂತ ಅವ್ರ ಕಾಲನ್ನು ಹಿಡ್ಕೋತಾನೆ. ಆಗ ನಟರಾಜ ಮನೆಯೊಳಗಿಂದ ಚಂಬು ಹಿಡ್ಕೊಂಡು ವಾಪಸ್ ಬರುವಾಗ ಅಮ್ಮನ ನೋಡಿ ಶಾಕ್ನಿಂದ ನಿಂತ್ಕೋತಾರೆ. ಚಂಬನ್ನು ಸಿಟ್ಟಿಂದ ಬಿಸಾಕಿ ಏಯ್ ಅಂತ ಕೂಗ್ತಾರೆ. ಆಗ ಎಲ್ಲರೂ ಅವರನ್ನೇ ಶಾಕ್ನಿಂದ ನೋಡ್ತಾರೆ. ನಂತರ ಈಚೆ ಮಾರನೇ ದಿನ ಬೆಳಿಗ್ಗೆ ಮೈ ಕಾಲೇಜಿಗೆ ಹೊರಡ್ತಾನೆ. ಹುಷಾರು ಕಣೋ ಅಂತ ಅಮ್ಮ ಹೇಳ್ತಾರೆ. ನಂತರ ಚಂದನ ಮತ್ತು ಮುತ್ತು ಎಲ್ಲ ಇವ್ರಿವ್ರ ನಡುವೆ ಏನು ಮನಸ್ತಾಪ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಅವರಿಬ್ಬರಿಗೆ ಮಾತಾಡೋದಕ್ಕೆ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ ಅಂತ ಎಲ್ಲರೂ ಮನೆಯಿಂದ ಹೋಗ್ತಾರೆ. ಆಗ ನಟರಾಜ ಮನೆಯೊಳಗಡೆ ಬಂದು ನೀನು ಯಾಕೆ ಇಲ್ಲಿಗೆ ಮತ್ತೆ ಬರೋಕ್ಕೆ ಹೋದೆ ಅಂತ ಕೂಗ್ತಾರೆ. ನಂತರ ಇನ್ನೊಂದು ಮುಖನ ಅವ್ರು ಯಾರೂ ನೋಡಿಲ್ಲ, ನೀನು ಎಂಥ ಮನೆ ಹಾಳಿ ಅಂತ ಗೊತ್ತಾದರೆ ಅವರೇ ನಿನ್ನ ಕತ್ತು ಹಿಡಿದು ಹೊರಗೆ ತಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಿಟ್ಟಿಂದ ನೋಡ್ತಾರೆ ಕೋಮಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.